ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಚೇತನ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ನೆಕ್ಸ್ಟ್ ಹೊರಟಿದ್ದು ವೈನಾಡ್ ಕಡೆಗೆ. ಮತ್ತೆ ಕನ್ಯಾಕುಮಾರಿಯಿಂದ ವೈನಾಡ್ ಕಡೆಗೆ ನಾವು ಪಯಣ ಬೆಳೆಸೋಷ್ಟೊತ್ತಿಗೆ ಬೆಳಕು ಹರಿದೋಗಿತ್ತು. ನಾವು ಮಾರ್ನಿಂಗ್ ಬರ್ತಿದ್ದಾಗೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮಗೆ ಕೇರಳ ವೈನಾಡ್ ಬಾರ್ಡ್ರ್ ಬರ್ತಿದ್ದಂಗೆ ಫಸ್ಟ್ ಕಂಡಿದ್ದೆ ಈ ಫಿಶ್. ಕೇರಳಕ್ಕೆ ಬಂದಿದ್ದೀವಿ, ಫಿಶ್ ತೊಗೊಳ್ದೆ ಹೋದ್ರೆ ಹೆಂಗೆ ಗುರು? ಫಿಶ್ನ ಬೈ ಮಾಡಿದ್ವಿ, ನಾವು ಬುಕ್ ಮಾಡಿದ್ದು ಹೋಮ್ ಸ್ಟೇ. ಸೊ ಹಾಗಾಗಿ ಫಿಶ್ಶು ಪ್ರಾನ್ಸು ಎಲ್ಲನೂ ತೊಗೊಂಡು ಕುಕ್ ಮಾಡೋಣ ಅಂಥೇಳಿ ನಾವು ಫೈನಲ್ ರೀಚ್ ಆಗಿದ್ದು ಹೋಮ್ ಸ್ಟೇ. ಫಾರೆಸ್ಟ್ ಮಧ್ಯದಲ್ಲಿ ಇದ್ದಿದ್ದು ಹೋಮ್ ಸ್ಟೇನ ನೋಡಿದ ತಕ್ಷಣ ನಮಗೆ ಸ್ವಲ್ಪ ಭಯ ಆಗಿದ್ದಂತೂ ನಿಜ. ಯಾವುದು ಸುತ್ತಮುತ್ತ ಮನೆಗಳಂತೂ ಇರಲಿಲ್ಲ. ನಾವು ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಕುಕ್ಕಿಂಗೆ. ನಮ್ಮ ಕುಕ್ಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅಂತ 5 ಜನ ಕೈ ಹಾಕಿ ಶುರು ಮಾಡಿದ್ರು ಕುಕ್ಕಿಂಗ್ನ. ಏನಾಗುತ್ತೋ ಫೈನಲ್ ಔಟ್ಪುಟ್ ಅಂತೂ ಗೊತ್ತಿಲ್ಲ. ಅಂದರೆ ಅಡುಗೆ ಅಂತೂ ಶುರು ಆಯಿತು. ಚಿಕನ್ನು, ಫಿಶ್ಶು, ಪ್ರಾನ್ಸ್ ಎಲ್ಲ ತಂದಿದ್ವಿ. ಎಲ್ಲನೂ ಒಟ್ಟೊಟ್ಟಿಗೆ ಪ್ರಿಪೇರ್ ಮಾಡ್ತಿದ್ದಾರೆ. ನೋಡಿ, ಇದೇ ನಾವು ಬುಕ್ ಮಾಡಿದಂಥ ಹೋಮ್ ಸ್ಟೇ. ಸೊ ಇದು 2 BHK ಹೋಮ್ ಸ್ಟೇ. ನೋಡೋಕ್ಕೇನೋ ಡೀಸೆಂಟಾಗಿ ಸಖತ್ತಾಗೇ ಇತ್ತು. ಫೆಸಿಲಿಟಿ ಕೂಡ ಚೆನ್ನಾಗೇ ಇತ್ತು. ಅವರು ಏನು ಪ್ರಾಬ್ಲಮ್ ಇರಲಿಲ್ಲ. ನಮಗೆ ಲೈಕ್ ಆಗಿದ್ದು ಅಂದರೆ ಪೂಲ್ ಏರಿಯಾ. ಎಷ್ಟೊತ್ತಿಗೆ ಹೋಗಿ ಪೂಲಿಗೆ ಬೀಳ್ತೀವಿ ಅಂತ ಅನ್ನಿಸ್ತಿತ್ತು. ಅಡುಗೆ ಎಲ್ಲ ಮಾಡಿಟ್ಟು ಸ್ವಲ್ಪ ಮಳೆ ಬೇರೆ ಬರ್ತಿತ್ತು. ಹಾಗಾಗಿ ನಾವು ಇಳಿದಿದ್ದೆ ಪೂಲ್ಗೆ. ಪೂಲಲ್ಲೇನೋ ಮಸ್ತಾಗಿ ಆಟ ಆಡ್ಕೊಂಡು ಮಜಾ ಮಾಡ್ತಾಯಿದ್ವಿ. ನಮ್ಮ ಹುಡುಗರು ಮಾಡಿದ ಕುಕ್ಕಿಂಗ್ ತಿಂದಮೇಲೆ ಸಖತ್ ಹೊಟ್ಟೆ ಭಾರ ಆಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದರು. ಅದೇನು ಕರಗಲಿಲ್ಲ. ಅಂತೂ ಇಂತೂ ಈವ್ನಿಂಗ್ ಆಯಿತು, ಬಂದ್ವಿ. ಹೋಮ್ ಸ್ಟೇ ಅವ್ರಿಗೆ ಮುಂಚೆನೇ ಹೇಳಿದ್ವಿ ನಮಗೆ ಬಾರ್ಬಿಕ್ಯೂ ಸೆಟಪ್ ಬೇಕು ಅಂತ. ಸೊ ಅವ್ರು ಕಂಪ್ಲೀಟ್ ಎಲ್ಲ ಸ್ಟ್ಯಾಂಡ್ನು ತಂದು ಆಲ್ರೆಡಿ ಮಡಗಿದ್ರು. ಈವ್ನಿಂಗ್ ಆಗ್ತಿದ್ದಂಗೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಬಾರ್ಬಿಕ್ಯೂ ಚಿಕನ್ನು ಮಾಡಿಕೊಂಡು ಮಸ್ತಾಗಿ ಕೂತ್ಕೊಂಡ್ವಿ. ಮಾತಾಡ್ತಾ ಏನೋ ಕೂತ್ಕೊಂಡ್ವಿ. ಟೈಮ್ ಸ್ಪೆಂಡ್ ಆಗಿದ್ದೇ ಗೊತ್ತಾಗಲಿಲ್ಲ. ಈ ಮಳೆ ಬೇರೆ ಕಂಟಿನ್ಯೂಸ್ ಆಗಿ ನಿಲ್ದಾಗಿ ಬರ್ತಾಯಿತ್ತು. ಒಳ್ಳೆ ವೆದರು ಮಾತ್ರ. ನಮ್ಗನ್ಸಿದ್ದಿದೆ ಮೋಸ್ಟ್ಲಿ ಈ ಸೈಡೆಲ್ಲ ರೆಗ್ಯುಲರಾಗಿ ಈ ಥರ ಜಿಡಿ ಮಳೆ ಬರ್ತಾನೆ ಇರುತ್ತೆ ಅನಿಸುತ್ತೆ. ಬಿಕಾಸ್ ಮರ ಗಿಡಗಳು ಜಾಸ್ತಿ ಅಲ್ವಾ. ಸೊ ಹಾಗಾಗಿ ಸುತ್ತಮುತ್ತ ಜನಗಳ ಸಂಪರ್ಕನೇ ಇಲ್ದಿರೋ ಈ ಜಾಗದಲ್ಲಿ ನಮಗೆ ಶುರು ಆಗಿದ್ದ ಭಯ ಅಂದರೆ ಯಾವುದಾದ್ರೂ ಆತ್ಮ ಗೀತ್ಮ ಬಂದು ನಮ್ಮ ಹುಡುಗರು ಹಿಡ್ಕೊಂಬಿಡುತ್ತೇನೋ ಅಂತ. ಇಷ್ಟು ಭಯ ಆಗಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಹುಡುಗರು ಶುರು ಮಾಡಿದ್ದೆ ಅವ್ರಗಳಿಗಾಗಿರೋ ಎಕ್ಸ್ಪೀರಿಯನ್ಸ್, ಹಾರರ್ ಸ್ಟೋರಿಗಳು. ನಮ್ಮ ಹುಡುಗರೇನೋ ಕುಡ್ದಿರೋ ಮತ್ತಲ್ಲಿ ಮಾತಾಡ್ತವ್ರೆ ಅಂದ್ಕೊಂಡ್ರೆ ನಮಗೂ ಒಂದು 2-3 ಸರಿ ಜರ್ಕೊಡ್ದಂಗೆ ಏನೋ ಆಯಿತು. ಅಂದರೂ ನೈಟ್ ಫುಲ್ಲು ಅರ್ಧ ಭಯದಲ್ಲೇ ಮಲ್ಕೊಂಡ್ವಿ. ಇಲ್ಲಿಗೆ ನಮ್ಮ ಮೈಕ್ಳು ಪ್ಲ್ಯಾನ್ ಮಾಡಿದ್ದಿದ್ದು ಕೇರಳ ಟ್ರಿಪ್ಪು ಕಂಪ್ಲೀಟ್ ಆಯಿತು. ನಾಳೆ ಬೆಳಿಗ್ಗೆ ಎದ್ದು ನಮ್ಮ ಪಯಣ ಮೈಸೂರು ಕಡೆಗೆ. ಬೆಳಗ್ಗೆ ಬೇಗ ಎದ್ದಿದ್ದು ನಮಗೆ ಈ ಮಂಜಲ್ಲೇ ಕವರ್ ಆಗಿದ್ದಂಥ ಕಾಫಿ ತೋಟ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಅಲ್ಲಿಂದ ಕಾರ್ ತಗೊಂಡು ನಾವು ಹೊರಟಿದ್ದು ಮನೆ ಕಡೆಗೆ. ನಮ್ಮ ಮೈಸೂರು ನಮ್ಮನ್ನ ಕರಿತಾ ಇತ್ತು. ಅಂತೂ ಇಂತೂ ಫೈನಲ್ ಆಗಿ ಟ್ರಿಪ್ನ ಮುಗಿಸಿ ಮನೆ ಕಡೆ ಹೊರಟ್ವಿ. ಆನ್ ದ ವೆಲ್ ನಮ್ಗೆ ಸಿಕ್ಕಿದ್ದು ಕೆಫೆಯಲ್ಲಿ ಕೂತು ಸ್ವಲ್ಪ ಹೊತ್ತು ಮಾತಾಡ್ತಾ ಸ್ನ್ಯಾಕ್ಸ್ನ ತಿಂತ ಹೊರಟ್ವಿ. ಒಂದು ವಾರದ ಟ್ರಿಪ್ ಮುಗಿದ್ಮೇಲೆ ನಮ್ಮ ಹುಡುಗರ ಜೊತೆಗೆ ಕೊನೆಯೇ ಸೆಲ್ಫಿ. ಏನೇ ಅಂದರೂ ಲೈಫಲ್ಲಿ ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ಪ್ರಾಬ್ಲಮ್ಸ್ಗಳಿದ್ರು, ಫ್ರೆಂಡ್ಸ್ಗಳ ಜೊತೆ ಈ ಥರ ಒಂದು ಟ್ರಿಪ್ಪಿಗೆ ಬಂದರೆ ಸಾಕು, ನಮ್ಮ ಮನಸ್ಸು ಫ್ರೀ ಬರ್ಡ್ ಥರ ತೇಲಾಡುತ್ತೆ. ಯಾವುದೇ ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿ ಕಾಲ ಕಳಿತೀವಿ. ಇಲ್ಲಿ ನೋಡಿ, ನಾವು ಫೈನಲಾಗಿ ಹೊರಟಿದ್ದು ಬಂಡೀಪುರ ರೂಟಲ್ಲಿ ಮೈಸೂರು ಕಡೆಗೆ. ಏನೇ ಅಂದರೂ ನಮ್ಮ ಬಂಡೀಪುರ ಅರಣ್ಯಕ್ಕೆ ಎಂಟ್ರ್ ಆದಮೇಲೆ ನಮಗೆ ಪ್ರಾಣಿಗಳು ಕಾಣಿಸ್ಲೇಬೇಕು. ನಮಗೆ ಫಸ್ಟ್ ಕಾಣಿಸಿದ್ದೆ ಈ ಕಾಟಿ. ಇದನ್ನು ಕಾಡೆಮ್ಮೆ ಅಂತಲೂ ಕರೀತಾರೆ, ಕಾಟಿ ಅಂತಲೂ ಕರೀತಾರೆ. ಇದಕ್ಕೆ ನಮ್ಮ ಜಿಮ್ಮಲ್ಲಿ ಮಾಡಿರೋ ಬಾಡಿ ಬಿಲ್ಡರ್ಗಳಿಗಿಂತ ಸಖತ್ತಾಗೆ ಬಾಡಿ ಇರುತ್ತೆ. ಅಂತೂ ನಾವು ಕೇಳ್ಪಟ್ಟಂಗೆ ಈ ಕಾಟಿ ಒಂದ್ಸರಿ ಗುದ್ದಿದ್ರೆ ಮೈಯಲ್ಲಿರೋ ಮೂಳೆ ಎಲ್ಲ ಪುಡಿ ಆಗುತ್ತಂತೆ. ನೆಕ್ಸ್ಟ್ ನಾವು ಬಂದಿದ್ದು ಊಟಕ್ಕೆ. ಊಟದ ಬ್ರೇಕ್ ಏನೋ ಆಯಿತು. ಊಟನ ಮುಗಿಸಿ ಫೈನಲ್ ಟ್ರಿಪ್ ಮುಗಿತಾ ಬಂತು. ಟ್ರಿಪ್ಪೆಲ್ಲ ಮುಗಿದ್ಮೇಲೆ ನಮ್ಮ ಪಿಳ್ಳೆ ಮನ್ಸಿನ ಮಾತು ಏನಪ್ಪ ಅಂದರೆ, ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗೆ ಮಾಡಿಬಿಟ್ಟ ಬೇವರ್ಸಿ ನನ್ನ